ಅಜ್ಜಿ ಮಾತುಗಳು ತುಂಬಾ ಸಿಂಪಲ್ ಆಗಿದ್ವು. ಆದ್ರೆ ಈಗ ಇಂಚರ ಡಿಸೈಡ್ ಮಾಡೋಕ್ ಬೇಕಾಗಿರೋದು ಅಷ್ಟೇ ಆಗಿತ್ತು. ಅಜ್ಜಿ ಜೊತೆ ಮಾತಾಡಿದ್ಮೇಲೆ ಇಂಚರ ಮನಸ್ಸು ಸ್ವಲ್ಪ ಹಗುರ ಆಯ್ತು. ಅವಳು ಅನ್ಕೊಂಡಿದ್ ಸರಿ ಅಂತ ಫೋನ್ ತೆಗೆದು ನಾಳೆ ಲಾಯರ್ನ ಮೀಟ್ ಮಾಡೋಣ್ವಾ ಅಂತ ಸಂಗಮ್ಗೆ ಮೆಸೇಜ್ ಹಾಕಿದ್ಲು. Yes, of course. I'm glad that you made this decision. Let's meet tomorrow. Same cafe, morning 11 o'clock. ಅಂತ ರಿಪ್ಲೈ ಬಂತು. ಅದನ್ನೋದಿ ಅವಳಿಗೆ ಬೆಳಗ್ಗೆ ಅಂದ್ರೆ ನಾನು ಆಫೀಸ್ಗೆ ಲೀವ್ ತಗೋಬೇಕಾಗತ್ತಲ್ಲ, ಜಾಯ್ನ್ ಆಗಿ ತುಂಬಾ ದಿನ ಆಗಿಲ್ಲ, ಲೀವ್ ಹೇಗ್ ತಗೊಳ್ಳೋದು ಅಂತ ಗಾಬರಿ ಆಯ್ತು. ಯಾಕೆ ಅಂದ್ರೆ ಈಗ ಅವಳಿಗೆ ಆರ್ಯನ್ ಸೇಫ್ಟಿ ಜೊತೆ ತನ್ನ ಜಾಬ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲಾ ಸಮಸ್ಯೆ ಬಗೆಹರಿಯೋ ತನಕ ಆರ್ಯ ತನ್ ಜೊತೆಗೆ ಇಟ್ಕೋಬೇಕು ಅಂತ ಇಂಚರ ಅನ್ಕೊಂಡಿದ್ಲು. ಆದ್ರೆ ಅವನನ್ನ ತನ್ ಜೊತೆ ಲಾಯರ್ ಆಫೀಸ್ಗೆ ಕರ್ಕೊಂಡು ಹೋಗೋದು ಯಾಕೋ ಅವಳಿಗೆ ಸರಿ ಕಾಣ್ಲಿಲ್ಲ. ಅದಕ್ಕಾಗಿ ಅವಳು ಸ್ಕೂಲ್ ಪ್ರಿನ್ಸಿ ಜೊತೆ ಮಾತಾಡಿ ಪರ್ಮಿಷನ್ ತಗೊಂಡು ಆರ್ಯನ್ಗೆ ಸ್ಪೆಷಲ್ ಸೆಕ್ಯೂರಿಟಿ ಅರೇಂಜ್ ಮಾಡಿಸ್ಬೇಕು, ಆಮೇಲೆ ಆಫೀಸಲ್ಲಿ ಲೀವ್ ತಗೊಂಡು ಲಾಯರ್ ಆಫೀಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಈ ಕಡೆ ಸಂಗಮ್ ಇಂಚರ ಮೆಸೇಜ್ ಬರ್ತಿದ್ದ ಹಾಗೆ ರಾತ್ರಿ ಲಾಯರ್ನ ಕಾಂಟ್ಯಾಕ್ಟ್ ಮಾಡ್ದ. ಎಲ್ಲಾ ಲಾಯರ್ ತರಾನೇ ಅವನ್ ಲಾಯರ್ ಕೂಡ ಬ್ಯುಸಿನೇ ಇದ್ರು. ಆದ್ರೆ ಸಂಗಮ್ VIP ಆಗಿದ್ರಿಂದ ಅವರು ತನ್ನ ಬೇರೆ ಎಲ್ಲಾ ಕೆಲ್ಸ ಬದಿಗೊತ್ತಿ ಅವನನ್ನ ಮೀಟ್ ಮಾಡೋಕೆ ಒಪ್ಕೊಂಡು ಯಾಕೆ ಏನು ಅಂತಾನು ಕೇಳದೆ ಶಾರ್ಪ್ 11 o'clockಗೆ ಮೀಟಿಂಗ್ನ ಫಿಕ್ಸ್ ಮಾಡಿದ್ರು. ಮಾರನೇ ದಿನ ಬೆಳಗ್ಗೆ ಇಂಚರ ಫ್ರೆಶ್ ಮೈಂಡಲ್ಲಿ ಕಾನ್ಫಿಡೆಂಟ್ ಆಗಿ ರೆಡಿ ಆದ್ಲು. ಆರ್ಯನ್ ಮುಖದಲ್ಲಂತೂ ನೆನ್ನೆ ನಡೆದಿರೋ ಇನ್ಸಿಡೆಂಟ್ ಭಯ ಚೂರೂ ಇರ್ಲಿಲ್ಲ. ತಾನು ನೆನ್ನೆ ಎಂತ ದೊಡ್ಡ ಅಪಾಯದಿಂದ ಪಾರಾಗಿದ್ದೀನಿ ಅನ್ನೋ ಕಲ್ಪನೆನೂ ಆ ಚಿಕ್ಕ ಹುಡುಗಂಗೆ ಇರ್ಲಿಲ್ಲ. ಹಾಗಾಗಿ ಅವನು ಬಿಗ್ ಅಂಕಲ್ ಏನೋ ತಮಾಷೆ ಮಾಡ್ತಿದ್ದಾನೆ ಅನ್ಕೊಂಡು ಎಲ್ಲ ಮರ್ತ್ಬಿಟ್ಟಿದ್ದ. ಆದ್ರೆ ಇಂಚರ ಆ ಘಟನೆನ ಮರ್ತಿರ್ಲಿಲ್ಲ. ಅವಳು ಅದೇ ಗುಂಗಲ್ಲಿ ಆರ್ಯನ್ನ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಹೊರಟ್ಲು. ಕ್ಯಾಬಲ್ ಕೂತ್ಕೋತಿದ್ದಾಗ್ಲೇ ಆಫೀಸ್ಗೆ ಎಮರ್ಜೆನ್ಸಿ ಲೀವ್ ಅಪ್ಲಿಕೇಶನ್ ಮೇಲನ್ನ ಸೆಂಡ್ ಮಾಡಿದ್ಲು. ಸ್ಕೂಲ್ ರೀಚ್ ಆಗ್ತಾ ಇದ್ದ ಹಾಗೆ ಆರ್ಯ ಕ್ಲಾಸ್ ಒಳಗಡೆ ಹೋಗೋವರೆಗೂ ಅಲ್ಲೇ ಇದ್ದು ಇಂಚರ ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಹೋಗಿ ಅವನ್ ಸ್ಪೆಷಲ್ ಸೆಕ್ಯೂರಿಟಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ತನ್ನ ಫ್ಯಾಮಿಲಿ ಇಶ್ಯೂ ಬಗ್ಗೆ ಶಾರ್ಟ್ ಆಗಿ ಹೇಳಿ ತನ್ನನ್ ಬಿಟ್ಟು ಇನ್ಯಾರ ಜೊತೆಗೂ ಆರ್ಯನ್ನ ಯಾವುದೇ ಕಾರಣಕ್ಕೂ ಕಳಿಸ್ಬಾರ್ದು ಅಂತ ಕೇಳ್ಕೊಂಡ್ಲು. ಈ ಕಡೆ ಸಂಗಮ್ ಕೂಡ ತನ್ನ ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಮೀಟಿಂಗ್ಸ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ಕೊಂಡು PKಗೆ ಕಾಲ್ ಮಾಡಿ, ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಸೊ ಇವತ್ತಿನ ಎಲ್ಲ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡು, ಮಿಕ್ಕಿರೋದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡು, ನಾನು ಆಫೀಸಿಗೆ ಬರೋದು ಲೇಟ್ ಆಗತ್ತೆ ಅಂತ ಹೇಳ್ದ. ಆವತ್ತಿನ ಹಾಗೆ ಇವತ್ತು ಕೂಡ ಸಂಗಮ್ ಮೊದಲೇ ಕೆಫೆಗೆ ರೀಚ್ ಆಗಿ ಪ್ರೈವೇಟ್ ಕ್ಯಾಬಿನ್ ಬುಕ್ ಮಾಡಿದ್ದ. ಅವನು ಹೋದ ಸ್ವಲ್ಪ ಹೊತ್ತಿಗೆ ಇಂಚರಾನು ಅಲ್ಲಿಗೆ ಬಂದ್ಲು. ಇಂಚರಾನ ನೋಡಿ ಸಂಗಮ್ ಹಾಯ್ ಅಂತ ಗ್ರೀಟ್ ಮಾಡಿ ಕೂತ್ಕೋ ಅಂತ ಸನ್ನೆ ಮಾಡ್ದ. ಅದಕ್ಕೆ ಅವಳು ಹಾಯ್, ಲಾಯರ್ ಅಲ್ಲಿ ಕಾಣ್ತಿಲ್ಲ ಅಂದ್ಲು. ಲಾಯರ್ ಇನ್ನೇನ್ ಬರ್ತಾರೆ, ಆರ್ಯ ಹೇಗಿದ್ದಾನೆ, ಆರಾಮಾಗಿದ್ದಾನ ಅಂತ ಕೇಳ್ದ. ಅವನ್ ಮಾತ್ಗೆ ಇಂಚರ ಅವನ್ ಚೆನ್ನಾಗಿದ್ದಾನೆ ಆದ್ರೆ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿದ್ಲು. ಅದಕ್ಕೆ ಸಂಗಮ್ ಏನಾದ್ರೆ, ಯಾಕೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಗಾಬ್ರಿಲ್ ಕೇಳ್ದ. ಆರ್ಯಂಗೆ ರಿಲೇಟೆಡ್ ಆಗಿರೋ ಯಾವುದೇ ವಿಷಯನೂ ಅವನು ಲೈಟ್ ಆಗಿ ತಗೋತಿರ್ಲಿಲ್ಲ. ಆಕ್ಚುಲಿ ನೆನ್ನೆ ನಡೆದಿರೋದನ್ನ ಸಂಗಮ್ಗೆ ಹೇಳ್ಬಾರ್ದು ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಈಗ ಲಾಯರ್ನ ಮೀಟ್ ಮಾಡೋಕ್ ಬರೋದ್ರಿಂದ ಅವ್ರ ಹತ್ರ ಸತ್ಯ ಹೇಳಲೇಬೇಕಾಗತ್ತೆ. ಆಗ ಹೇಗೂ ಸಂಗಮ್ಗೆ ಗೊತ್ತಾಗೇ ಆಗತ್ತೆ. ಅದಕ್ಕಾಗಿ ಮುಂಚೆನೆ ಹೇಳೋಣ ಅನ್ಕೊಂಡು ನೆನ್ನೆ ಅಷ್ಟೆಲ್ಲ ಆದ್ಮೇಲಿಂದ ಅವನ್ ಚೆನ್ನಾಗಿದ್ದಾನೆ ಅಂತ ಹೇಗ್ ನಂಬ್ಲಿ ಅಂತ ಹೇಳಿದ್ಲು. ಆಗ ಸಂಗಮ್ ಸೀರಿಯಸ್ ಟೋನಲ್ಲಿ ಅಂಥದ್ದೇನಾಯ್ತು ಅಂತ ಕೇಳ್ದ. ಅವನ್ ಟೋನಲ್ಲಿ ಆರ್ಯನ್ ಮೇಲಿರೋ ಕಾಳಜಿ, ಪ್ರೀತಿ ಎದ್ದು ಕಾಣಿಸ್ತಾ ಇತ್ತು. ಹಾಗಾಗಿ ಅವಳು ತಡ ಮಾಡ್ದೆ ಪಿನ್ ಟು ಪಿನ್ ಎಲ್ಲ ಸಂಗಮ್ಗೆ ಹೇಳಿದ್ಲು. ಅದನ್ ಕೇಳಿ ಸಂಗಮ್ ಮುಖ ಕೋಪದಿಂದ ರೆಡ್ ಆಗೋಯ್ತು. ತನ್ ಲಿಟಲ್ ಪ್ರಿನ್ಸ್ಗೆ ಹೀಗೆಲ್ಲ ಆಗಿದ್ ಕೇಳಿ ಅವನು ತುಂಬಾ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡ. ಆರ್ಯ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದ್ರಲ್ಲಿ ತಪ್ಪು ಯಾರ್ದು? ಇಂಚರಾದ, ರಂಗನಾಥ್ದ, ಇಲ್ಲ ಅವನ್ ಬ್ಯಾಡ್ ಟೈಮ್ದ? ಇವೆಲ್ಲದಕ್ಕೂ ಸಂಗಮ್ಗೆ ಉತ್ತರ ಸಿಗ್ಲಿಲ್ಲ. ಸಡನ್ ಆಗಿ ಕ್ಯಾಬಿನ್ ಡೋರ್ ಓಪನ್ ಆಗಿ ಹಾಯ್ ಗೈಸ್, ಸಾರಿ ಐ ಆಮ್ ಲಿಟಲ್ ಲೇಟ್ ಅಂತ ಒಂದು ವಾಯ್ಸ್ ಬಂತು. ಅಲ್ಲಿ ತೀರಾ ಯಂಗೂ ಕೂಡ ಅಲ್ದೆ ಹಾಗೆ ತೀರಾ ಓಲ್ಡು ಕೂಡ ಅಲ್ದಿರೋ ಮಿಡಲ್ ಏಜ್ ಪರ್ಸನ್ ಒಬ್ರು ನಿಂತಿದ್ರು.
ಅವ್ರು ವೈಟ್ ಶರ್ಟ್ ಬ್ಲ್ಯಾಕ್ ಕೋಟ್ ಹಾಕಿ ಪಕ್ಕಾ ಪ್ರೊಫೆಷನಲ್ ಆಗಿ ಕಾಣ್ತಿದ್ರು. ಅವ್ರಿಗೆ ಅಲ್ಲಲ್ಲಿ ಒಂದೊಂದು ಗ್ರೇ ಹೇರ್ ಆಗಿದ್ರೂ ಅವ್ರ ಆಟಿಟ್ಯೂಡ್ ತುಂಬಾ ಪ್ಯಾಷನೇಟ್ ಆಗಿತ್ತು. ಅವ್ರನ್ನ ನೋಡ್ತಿದ್ದ ಹಾಗೆ ಸಂಗಮ್, ಹಾಯ್ ಅಂಕುಶ್, ಅಂಕುಶ್ ದಿಸ್ ಇಸ್ ಇಂಚರ ದಿಸ್ ಇಸ್ ಅಂಕುಶ್ ಮೈ ಲಾಯರ್ ಅಂತ ಪರಸ್ಪರ ಪರಿಚಯ ಮಾಡಿಸ್ದ. ಮತ್ತೆ ಕಂಟಿನ್ಯೂ ಮಾಡಿ, ಹಿ ಹ್ಯಾಸ್ ಗಾಟ್ ದಿ ಬೆಸ್ಟ್ ಐಡಿಯಾಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ಇವರಿಗೆ ತುಂಬ ವರ್ಷ ಎಕ್ಸ್ಪೀರಿಯನ್ಸ್, ಹಾಗೆ 100% ಅಚೀವ್ಮೆಂಟ್ ಇದೆ ಅಂತ ಹೇಳಿ ಇಂಚರಾಗೆ ಅಂಕುಶ್ ಬಗ್ಗೆ ಅವನ ಕೆಲ್ಸದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ದ. ಹಾಯ್ ಅಂಕುಶ್ ಅಂತ ಗ್ರೀಟ್ ಮಾಡಿದ್ಲು. ಅವಳಿಗೆ ಈ ಟೈಮಲ್ಲಿ ಲಾಯರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಆರ್ಯನ್ನ ಹೇಗಾದ್ರೂ ಈ ಬ್ಯಾಡ್ ಕಂಡೀಷನ್ನಿಂದ ಸೇವ್ ಮಾಡೋದು ಮುಖ್ಯ ಆಗಿತ್ತು. ಅಂಕುಶ್ ನೇರವಾಗಿ ವಿಷಯಕ್ಕೆ ಬಂದು ಪಕ್ಕಾ ಪ್ರೊಫೆಷನಲ್ ಆಗಿ, ಹಾಯ್, ಸೊ ಟೆಲ್ ಮಿ ವಾಟ್ ಇಸ್ ದ ಕೇಸ್ ಅಂತ ಕೇಳಿದ್ರು. ಇಂಚರ ಉತ್ತರ ಕೊಡೋಕ್ಕೂ ಮುಂಚೆನೆ ಸಂಗಮ್, ಇದು ಇಂಚರ ಮತ್ತೆ ಅವಳ 5 ವರ್ಷದ ಮಗಂಗೆ ರಿಲೇಟ್ ಆಗಿರೋದು ಅಂತ ಹೇಳ್ದ. ಯಾಕೆ ಅಂದ್ರೆ ಹೇಗ್ ಮಾತ್ ಶುರು ಮಾಡ್ಬೇಕು ಅಂತ ಇಂಚರಾಗೆ ಗೊಂದಲ ಆಗೋದು ಬೇಡ ಅಂತ ಅವನು ಹಾಗ್ ಮಾಡ್ದ. ನೆಕ್ಸ್ಟ್ ಅವರಿಬ್ರು ಸೇರಿ ಅಂಕುಶ್ಗೆ ಪೂರ್ತಿ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಕುಶ್ ಅವ್ರ ಮಾತ್ ಕೇಳ್ತಾ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡ್ರು. ಮಾತ್ ಮುಗಿತಾ ಇದ್ದ ಹಾಗೆ ಇಂಚರ, ನೋಡಿ ಸರ್, ನನಗೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಐಡಿಯಾ ಇಲ್ಲ. ಈ ಸಿಚುವೇಶನ್ನಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಮಾಡಬೇಕು ಅಂತಾನೂ ಗೊತ್ತಿಲ್ಲ. ಸೊ ನನಗೆ ನಿಮ್ ಸಜೆಷನ್ ಬೇಕು. ವಾಟ್ ಡು ಯು ಸಜೆಸ್ಟ್? ನಾನು ಏನ್ ಮಾಡಿದ್ರೆ ನನ್ನ ಮಗ ಈ ಸಿಚುವೇಶನ್ ಇಂದ ಪಾರ ಆಗ್ತಾನೆ ಅಂತ ಕೇಳಿದ್ಲು. ಹಾ, ಐ ಗೆಟ್ ಯುವರ್ ಪಾಯಿಂಟ್ಸ್. ಆರ್ಯ ಇನ್ನು 5 ವರ್ಷದ ಮಗು. ಅವನ ಮೇಲೆ ನಿಮ್ಮಿಬ್ಬರಿಗೂ ಇರೋ ಕನ್ಸರ್ನ್ ನ್ಯಾಯವಾಗಿರೋದೆ. ನೀವು ಈ ಮ್ಯಾಟರಲ್ಲಿ ಪೊಲೀಸ್ ಹೆಲ್ಪ್ ತಗೊಂಡ್ರೆ ಕೇಸ್ ಆಗೇ ಆಗುತ್ತೆ, ಹಾಗೆ ಟೈಮ್ ಕೂಡ ತಗೊಳುತ್ತೆ, ವಿಚ್ ಇಸ್ ಆಲ್ವೇಸ್ ಅನ್ ಆಪ್ಷನ್ ಫಾರ್ ಯು ಗೈಸ್. ಆದ್ರೆ ನನಗೆ ಇಲ್ಲಿ ತನಕ ತಿಳಿದ ಮಟ್ಟಿಗೆ ನೀವಿಬ್ರು ಆರ್ಯನ್ ಲೈಫ್ ಡಿಸ್ಟರ್ಬ್ ಮಾಡೋಕೆ ಇಷ್ಟಪಡಲ್ಲ. ನೀವ್ ಹೇಳೋದ್ ಕೇಳಿದ್ರೆ ಈಗ್ಲೂ ಆ ಮಗು ಸಿಚುವೇಶನ್ ಸರಿಯಾಗಿಲ್ಲ ಅನ್ನಿಸ್ತಿದೆ. ಸೊ ಐ ಹ್ಯಾವ್ ಒನ್ ಮೋರ್ ಆಪ್ಷನ್ ಅಂತ ಸ್ವಲ್ಪ ಹೆಸಿಟೇಷನ್ ಇಂದ ಹೇಳಿದ್ರು. ಮತ್ತೆ ಕಂಟಿನ್ಯೂ ಮಾಡಿ, ಈ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಿಮ್ ಆಪೋಸಿಟ್ ಪಾರ್ಟಿನೂ ಸ್ಟ್ರಾಂಗ್ ಇದ್ದಾರೆ. ಅವರು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಇಷ್ಟೆಲ್ಲ ಮಾಡ್ದವರು ಇನ್ನು ಸುಮ್ನೆ ಅಂತೂ ಕೂರಲ್ಲ. ಅವ್ರ ನೆಕ್ಸ್ಟ್ ಅಟೆಂಪ್ಟ್ ಇನ್ನೂ ಕೆಟ್ಟದಾಗಿರತ್ತೆ. ಯಾಕೆ ಅಂದ್ರೆ ನೀವು ಸಿಂಗಲ್ ಮದರ್ ಬೇರೆ ಅಂತ ಹೇಳಿದ್ರು. ಅವ್ರ ಮಾತ್ ಕೇಳಿ ಇಂಚರ ಸಂಗಮ್ ಇಬ್ರಿಗೂ ಕನ್ಫ್ಯೂಸ್ ಆಯ್ತು. ಇಂಚರ ಕನ್ಫ್ಯೂಸ್ ಆಗಿ, ಏನ್ ಹೇಳೋಕ್ ಹೊರಟಿದ್ದೀರಾ ನೀವು, ಕ್ಲಿಯರ್ ಆಗಿ ಹೇಳಿ ಅಂದ್ಲು. ಅದಕ್ಕೆ ಅಂಕುಶ್, ಆರ್ಯನ್ ಮೆಂಟಲ್ ಹೆಲ್ತ್ ಹಾಳಾಗ್ಬಾರ್ದು, ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಅವನಿಗೆ ಮುಕ್ತಿ ಸಿಗಬೇಕು ಅಂದ್ರೆ, ಅವನು ಎಲ್ಲಾ ಮಕ್ಕಳ ತರಾನೇ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಈ ಪೊಲೀಸ್ ಕೇಸ್ ಕೋರ್ಟು ಬಿಟ್ಟು ಇನ್ನೊಂದು ಆಪ್ಷನ್ ಇದೆ ಅಂತ ಸಂಗಮ್ ಇಂಚರ ಇಬ್ರನ್ನೂ ನೋಡ್ತಾ ಹೇಳಿದ್ರು. ಯಾಕೆ ಅಂದ್ರೆ ತಾನ್ ಹೇಳೋ ಆಪ್ಷನ್ ಅವರಿಬ್ಬರಿಗೂ ಒಪ್ಪಿಗೆ ಆಗುತ್ತೋ ಇಲ್ವೋ ಅಂತ ಅಂಕುಶ್ಗೆ ಡೌಟ್ ಇತ್ತು. ಸಂಗಮ್ ಸೀರಿಯಸ್ ಆಗಿ, ಏನ್ ಆಪ್ಷನ್ ಅಂತ ಕೇಳಿದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.